नमस्ते बच्चों, गुड मॉर्निंग। तो आज 10वीं कक्षा के जो आठवीं जो पाठ इंटरनेट क्रांति, देखिए पार्ट 8 इंटरनेट क्रांति। ये तो संकलित के रूप में है। ಇದು ಸಂಕಲಿತ ಅಂದ್ರೆ ಸಂಗ್ರಹಣೆ, ಅಂದ್ರೆ ಬೇರೆ ಒಂದು ಪುಸ್ತಕದಿಂದ ಆಯ್ದ ಭಾಗವನ್ನ ನಿಮ್ಮ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂಟರ್ನೆಟ್ ಬಗ್ಗೆ ಸ್ವಲ್ಪ ಬಗ್ಗೆ ತಮಗೆ ಮಾಹಿತಿಗಳನ್ನ ತಿಳಿಸಲು ಈ ಒಂದು ಪಾಠವನ್ನ ನಿಮಗೆ ಅಧ್ಯಯನಕ್ಕೆ ಇಟ್ಟಿದ್ದಾರೆ। ಅರ್ಥ ಆಯ್ತಾ ಮಕ್ಕಳೇ? जो इंटरनेट क्रांति। अगर इंटरनेट ಅಂದ್ರೆ ಏನು, क्रांति ಅಂದ್ರೆ ಏನು, इंटरनेट का मतलब क्या है, इंटरनेट क्रांति किसे कहते हैं? ಮಕ್ಕಳೇ ನಿಮಗೆಲ್ಲ ಗೊತ್ತಿದೆ ಇಂಟರ್ನೆಟ್ ಹಂಗಂದ್ರೇನು? ವೆರಿ ಗುಡ್। ಇಂಟರ್ನೆಟ್ ನಾವೆಲ್ಲ ಮೊದಲು ಮೊಬೈಲ್ಗಳನ್ನ ಬಳಸ್ತಿದ್ವಿ। ಮೊಬೈಲ್ಗಳನ್ನ ಬಳಸಿದಾಗ ಮೊದಲು ನಾವು ಕೀಪ್ಯಾಡ್ ಮೊಬೈಲ್ಗಳನ್ನ ಬಳಸ್ತಿದ್ವಿ। ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಮೊಬೈಲ್ಗಳು ಕೂಡ ಅದು ಬದಲಾವಣೆಯನ್ನ ಆಗಿಬಿಟ್ಟು ಅದರಿಂದ ಬೇರೆ ರೂಪವನ್ನ ತಾಳ್ಬಿಟ್ಟು ಇವತ್ತು ಎಲ್ಲಾ ಮೊಬೈಲ್ಗಳು ಇಂಟರ್ನೆಟ್ ಗಳನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಮೊಬೈಲ್ಗಳಾಗಿ ಮಾರ್ಪಟ್ಟಿವೆ। ಅದಕ್ಕೆ ನಾವು ಏನಂತ ಕರಿತೀವಿ? ಕ್ರಾಂತಿ ಅಂತ ಕರಿತೀವಿ। ಕ್ರಾಂತಿ ಅಂದ್ರೆ ಅದರಿಂದ ದಿನದಿನದಲ್ಲಿರ್ತಕ್ಕಂಥ ಬದಲಾವಣೆಗಳು, ಅದಕ್ಕೆ ನಾವು ಕ್ರಾಂತಿ ಅಂತ ಹೇಳ್ಬಹುದು। ಕ್ರಾಂತಿ ಅಂದ್ರೆ ಪೂರ ಬದಲಾವಣೆ। ನೀವು ಕೇಳಿರ್ತೀರಿ ಸಮಾಜ ವಿಜ್ಞಾನದಲ್ಲೆಲ್ಲ ರಷ್ಯಾದ ಕ್ರಾಂತಿ, ಈ ರೀತಿ ಕೂಡ ಕ್ರಾಂತಿಯನ್ನ ನೀವು ಕೇಳಿರ್ತೀರಿ। ಕ್ರಾಂತಿ ಅಂದ್ರೆ ಅದರಿಂದ ಆಗ್ತಕ್ಕಂಥ ಬದಲಾವಣೆಗಳು। ಇಲ್ಲಿ ಯಾವ್ದಪ್ಪ ಅಂದ್ರೆ ಇಂಟರ್ನೆಟ್ ಕ್ರಾಂತಿ। ಹಾಗಾದ್ರೆ ಇಂಟರ್ನೆಟ್ ಅಂದ್ರೆ ಏನು? ವೆರಿ ಗುಡ್ ಬಚ್ಚೋ। ಇಂಟರ್ನೆಟ್ ಅಂದ್ರೆ ಕನ್ನಡದಲ್ಲಿ ನಾವು ಹೇಳ್ತೀವಿ ಅಂತರ್ಜಾಲ ಅಂತ ಕರಿತೀವಿ, ಏನಾ? ಅಂತರ್ಜಾಲ। देखिए ಅಂತರ್ಜಾಲ, ಅಂತರ್ಜಾಲ ಏना? इंटरनेट का मतलब जो अंतर्जाल ಅಂತ ಕರಿತೀವಿ। ಅಂತರ್ಜಾಲ ಅಂದ್ರೆ ಇದು ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂತ ಒಂದು ಅಲೆಗಳು, ವೇವ್ಸ್ ಅಂತ ಕರಿತೀವಿ। ಅದರ ಮುಖಾಂತರವಾಗಿರ್ತಕ್ಕಂಥ ಬದಲಾವಣೆಗಳು ಯಾವ ರೀತಿ ಇವತ್ತು ಬದಲಾವಣೆ ಇದೆ ಅನ್ನೋದನ್ನ ಈ ಪ್ರಸ್ತುತ ಪಾಠದಲ್ಲಿ ನೀವು ಇದರ ಬಗ್ಗೆ ನೀವು ತಿಳ್ಕೊಳ್ತೀರಿ। देखिए इस पाठ शुरुआत करने से पहले इस पाठ में आने वाले कुछ शब्दार्थों के बारे में हम समझेंगे। देखिए शब्दार्थ, दायरा ಅಂತ ಇದೆ। दायरा ಅಂದ್ರೆ ಕ್ಷೇತ್ರ, ಕ್ಷೇತ್ರ ಕ್ಷೇತ್ರ ಸೀಮಾ ಅಂತ ಇದೆ। ಸೀಮಾ ಅಂದ್ರೆ ಗಡಿ ಅಂತ ಕರಿತೀವಿ ಕನ್ನಡದಲ್ಲಿ। ನೆಕ್ಸ್ಟ್ ತಕನೀಕಿ, ತಕನೀಕಿ ತಕನೀಕಿ ಅಂದ್ರೆ ಪ್ರೌದ್ಯೋಗಿಕಿ ಅಂತ ಕರೆಯುತ್ತಾರೆ। ಇನ್ನೊಂದು ಅರ್ಥ ಪ್ರೌದ್ಯೋಗಿಕಿ, ಪ್ರೌದ್ಯೋಗಿಕಿ ಅಂದ್ರೆ ಟೆಕ್ನಾಲಜಿ ಅಂತ ಕರಿತೀವಿ। ಅದೇ ರೀತಿ ನಜರಿಯಾ, ನಜರಿಯಾ ನಜರಿಯಾ ಅಂದ್ರೆ ದೃಷ್ಟಿಕೋನ, ದೃಷ್ಟಿಕೋನ ದೃಷ್ಟಿಕೋನ ದೃಷ್ಟಿಕೋನ
दृष्टिकोन दृष्टिकोन सुझाव सुझाव ಅಂದ್ರೆ सलाहे सलाहे। उसी तरह बहुत सारे आपकी किताबें हैं, ये शब्दार्थ हम पाठ पढ़ते समय इसका अर्थ मैं समझ सकता हूं। देखिए, और उसके बाद ये पाठ का जो आशय देखिए, आज के संदर्भ में इंटरनेट क्रांति से होने वाला लाभ तथा हानि के बारे में छात्र जानकारी प्राप्त कर सकते हैं और सचेत रह सकते हैं। आज के संदर्भ में ಇಂದಿನ ದಿನದಲ್ಲಿ ಇವತ್ತಿನ ಸಮಯದಲ್ಲಿ ಇಂಟರ್ನೆಟ್ ಕ್ರಾಂತಿ, ಈ ಇಂಟರ್ನೆಟ್ ಕ್ರಾಂತಿಯಿಂದ ಆಗ್ತಕ್ಕಂತಹ ಲಾಭ ಮತ್ತು ಹಾನಿಯ ಬಗ್ಗೆ ವಿದ್ಯಾರ್ಥಿಗಳು ಸಂಪೂರ್ಣ ಮಾಹಿತಿಯನ್ನ ಕೂಡ ಪಡ್ಕೊಳ್ತಾರೆ ಮತ್ತೆ ಅದರಿಂದ ಅವರು ಜಾಗೃತರಾಗ್ತಾರೆ। ಗೊತ್ತಾಯ್ತಾ ಮಕ್ಕಳೇ? ಅದು ಇವತ್ತಿನ ಈ ವರ್ಷದಲ್ಲಿ ಅದರಲ್ಲಿ ಇಂಟರ್ನೆಟ್ ಏನ್ ನಿಮ್ಗೆಲ್ಲ ಆನ್ಲೈನ್ ಕ್ಲಾಸ್ ಅದ್ರ ಬಗ್ಗೆ ನೀವೆಲ್ಲ ಚಂದನ ಟಿವಿಯಲ್ಲೆಲ್ಲ ನೋಡಿರ್ತೀರಿ, ಮತ್ತೆ ಮೊಬೈಲ್ ನಲ್ಲಿ ಕೂಡ ನೀವು ಈ ಆನ್ಲೈನ್ ಮುಖಾಂತರ ಏನೋ ಪಾಠಗಳನ್ನು ವೀಕ್ಷಣೆ ಮಾಡೋದಕ್ಕೆ ಇವತ್ತು ಇಂಟರ್ನೆಟ್ ಬಹಳಷ್ಟು ಇವತ್ತು ಸಹಕಾರಿಯಾಗಿದೆ। ನಿಮ್ಗೆ ಗೊತ್ತಿದೆ ಹೌದಲ್ಲ? ಇವತ್ತು ಈ ಇಂಟರ್ನೆಟ್ ನಿಮ್ಗೆಲ್ಲರಿಗೂ ಕೂಡ ಇವತ್ತು ಬಹಳ ಉಪಯೋಗ ಆಗಿದೆ, ಅರ್ಥ ಆಯ್ತಾ? ಹಾಗಾಗಿ ಇವತ್ತು ಅದರಿಂದ ನೀವು ಕೆಲವರು ನೋಡಿ ಇದನ್ನ ಲಾಭನೂ ಕೂಡ ಇದೆ ಮತ್ತೆ ಹಾನಿಯೂ ಕೂಡ ಇದೆ। ನೀವೆಲ್ಲ ಪೇಪರ್ ಟಿವಿ ಮಾಧ್ಯಮಗಳನ್ನ ನೋಡಿ ಎಷ್ಟು ಒಳ್ಳೆಯದು, ಅದರಿಂದ ಅಷ್ಟೇ ಕೂಡ ಮಕ್ಕಳ ಕೆಟ್ಟ ದಾರಿಗೆ ಎಡೆ ಮಾಡಿಕೊಡ್ತಕ್ಕಂತ ಒಂದು ಕಾರಣವನ್ನು ಕೂಡ ನಾವಿವತ್ತು ನೋಡಿರ್ತೀವಿ, ಹೌದಲ್ಲ? ಹಾಗಾಗಿ ಇದರಿಂದ ಇದ್ರದ್ದು ಏನೋ ಅನುಕೂಲತೆ ಇದೆ ನಾವು ಮೊದಲು ನಾವು ಅದನ್ನು ತಿಳ್ಕೊಳ್ಳೋಣ, ಅದರಿಂದ ಅನಾನುಕೂಲತೆ ಆಮೇಲೆ ಅದರ ಬಗ್ಗೆ ವಿಚಾರ ಮಾಡೋಣ। ನಮಗೆ ಬಚ್ಚೋ देखिए पाठ, आज का युग इंटरनेट का युग है। बड़े बूढ़ों से लेकर छोटे बच्चों तक सब पर इस इंटरनेट क्रांति का असर पड़ा है। एक दिन रोहन स्कूल से लौटते ही इंटरनेट के संबंध में अपने दोस्तों के बीच हुई चर्चा के बारे में अपने बाबूजी से कहने लगा। तब उन्होंने कहा कि इंटरनेट के उपयोग से इंसानी सोचा दायरा बढ़ गया है और उन्होंने बदली तकनीक के कारण जिंदगी के बदले नजरियों को भी उसे समझाया। लेकिन रोहन इतने से संतुष्ट नहीं हुआ। वह इंटरनेट के बारे में विस्तृत जानकारी पाना चाहता था। बाबूजी इतना ही जानते थे कि इंटरनेट एक तरह से विश्वव्यापी कंप्यूटरों का अंतर्जाल या नेटवर्क है, जिसकी वजह से पूरे विश्व का विस्तार एक गांव का सा छोटा हो गया है। इसलिए उन्होंने रोहन को सुझाव दिया कि वह अपने कंप्यूटर शिक्षक से पूछताछ करे। दूसरे दिन रोहन अपने कंप्यूटर शिक्षक से इसके बारे में क्लास में प्रश्न पूछता है। रोहन, सर इंटरनेट का मतलब क्या है? इससे किस प्रकार की क्रांति हुई है? शिक्षक, बड़ा अच्छा सवाल है। सुनो, इंटरनेट अनगिनत कंप्यूटरों के कई अंतरजालों का एक दूसरे से संबंध स्थापित करने का जाल है। आज इंसान के लिए खाना पाना जितने जरूरी है, इंटरनेट भी उतना ही आवश्यक हो गया है। अजय, वह कैसे सर? शिक्षक, कुछ साल पहले दूर रहते रिश्तेदार या दोस्तों को कोई खबर देनी पड़ती तो हमें चिट्ठी लिखनी पड़ती थी या दूरभाष का उपयोग करना पड़ता था। इससे समय और पैसे दोनों को अधिक व्यय होता था। लेकिन इंटरनेट द्वारा पल भर में बिना ज्यादा खर्च किए कोई भी विचार हो, स्थिर चित्र हो, वीडियो चित्र हो,
दुनिया के किसी भी कोने में भेजना मुमकिन हो गया है। तुम चाहो तो पूरे एक पुस्तकालय की किताबों के विषय को कम समय में कहीं भी भेज सकते हो। इंटरनेट आधुनिक जीवन शैली का महत्वपूर्ण अंग बन गया है। शायद इसके बिना संचार व सूचना दोनों ही क्षेत्र ठप पड़ जाते हैं। नेहा सर, इंटरनेट द्वारा और कौन सी मदद मिलती है? शिक्षक इंटरनेट द्वारा घर बैठे बैठे खरीदारी कर सकते हैं, कोई भी बिल भर सकते हैं। इससे दुकान जाने और लाइन में घंटों खड़े रहने का समय बच सकता है। इंटरनेट बैंकिंग द्वारा दुनिया की किसी भी जगह पर चाहे जितनी भी रकम भेजी जा सकती है। अजय और शिक्षक और वीडियो कॉन्फ्रेंस द्वारा एक जगह बैठकर दुनिया के कई देशों के प्रतिनिधियों के साथ 8 देश दूरदर्शन के पर्दे पर चर्चा कर सकता है। एक ही कमरे में बैठकर विभिन्न देशों में रहने वाले लोगों के साथ विचार विनिमय कर सकते हैं। बस यहां तक देखिए बच्चों, तो इंटरनेट के जो लाभ और हानि के बारे में आज हम जानकारी प्राप्त करेंगे। देखिए यहाँ पर कहते हैं, तो आज का युग कौन सा युग? कुछ लोग कहते हैं आधुनिक युग, कुछ लोग कहते हैं प्लास्टिक युग, कुछ लोग कहते हैं मोबाइल युग। नहीं नहीं, जो आज ये पूरा जो क्रांति होकर और ये युग बदल गया है। कौन सा युग आज? देखिए आज का युग इंटरनेट का युग है। ನೋಡಿ ನಾವೆಲ್ಲ ಹೇಳ್ತಿದ್ವಿ ಈಗ ಆಧುನಿಕ ಕಾಲ, ಪ್ಲಾಸ್ಟಿಕ್ ಕಾಲ, ಮೊಬೈಲ್ ಕಾಲ, ಆ ಯುಗ ಅಂತ. ಆದ್ರೆ ಈಗ ಅದೆಲ್ಲ ಬದಲಾವಣೆ ಆಗ್ಬಿಟ್ಟು ಅದೆಲ್ಲ ಕಾಲ ಹೋಗ್ಬಿಟ್ಟು ಇಂದಿನ ಯುಗ ಇಂಟರ್ನೆಟ್ ಯುಗ. ನೋಡಿ ಈಗ ಪ್ರಸ್ತುತ ಈ ಕಾಲ, ಈ ಯುಗ, ಈ ಜಮಾನ ಕಂಪ್ಯೂಟರ್ ಯುಗವಾಗಿದೆ. ಅಂದ್ರೆ ಇಂಟರ್ನೆಟ್ ಯುಗವಾಗಿದೆ. ನಾವು ಕಂಪ್ಯೂಟರ್ ಇಂದ ಈಗ ಒಂದು ಹೆಜ್ಜೆ ಮೇಲೆ ಹೋಗ್ಬಿಟ್ಟಿದೀವಿ. ಈಗ ಕಂಪ್ಯೂಟರ್ ಯುಗ ಅಲ್ಲ, ಇಂಟರ್ನೆಟ್ ಯುಗ है, ಅಂತರ್ಜಾಲದ ಯುಗವಾಗಿದೆ, ಕಾಲವಾಗಿದೆ, ಶತಮಾನವಾಗಿದೆ. समझिए बच्चों, आज का युग इंटरनेट का युग है। समझ गया? हाँ, आज का युग इंटरनेट का युग है। ಇಂದಿನ ಯುಗ ಇಂಟರ್ನೆಟ್ ನ ಕಾಲವಾಗಿದೆ. ಕಂಪ್ಯೂಟರ್ ಕಾಲ ಹೋಯ್ತು, ಈಗ इंटरनेट ಕಾಲ ಈಗ ಪ್ರಸ್ತುತ ಕಾಲ है ना। वेरी गुड। बड़े बूढ़ों से लेकर छोटे बच्चों तक सब पर इस इंटरनेट क्रांति का असर पड़ा है। देखिए इंटरनेट का जो व्याप्ति कहां से कहां तक जो इसका जो विस्तार है, देखिए बड़े बूढ़ों से लेकर छोटे बच्चों तक इसका इंटरनेट का असर पड़ा है। देखिए बड़े बूढ़ों से लेकर ಹಿರಿಯರಿಂದ ಹಿಡಿದು ಕಿರಿಯರವರೆಗೆ, ಸಮಜಿಯಾ? ಹಿರಿಯರಿಂದ ಹಿಡಿದು ಅಂದ್ರೆ ವಯಸ್ಸು ಹೋಗಿರ್ತಕ್ಕಂಥವರಿಂದ ಹಿಡಿದು, ವೃದ್ಧರಿಂದ ಹಿಡಿದು ಅಥವಾ ಮುದುಕರಿಂದ ಹಿಡಿದು ತೊಟ್ಟಿಲಲ್ಲಿ ತೂಗುವಂತಹ ಮಗುವಿನವರೆಗೂ ಇವತ್ತು ಇಂಟರ್ನೆಟ್ ಅಲ್ಲಿ ತನಕ ಪೂರ ಅದರ ಪ್ರಭಾವ ಇವತ್ತು ಬೀರಿದೆ. ಯಾವ ಪ್ರಭಾವ? ಇಂಟರ್ನೆಟ್ ಪ್ರಭಾವವು ಇವತ್ತು ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಕೂಡ ಅದರ ಒಂದು ವ್ಯಾಪ್ತಿ, ಪ್ರಸಾರ, ಪ್ರಭಾವ ಎಲ್ಲಾ ಕಡೆ ಇವತ್ತು ಹರಡಿದೆ. समझिए बच्चों, बड़े बूढ़ों से लेकर छोटे बच्चों तक सब पर इस इंटरनेट क्रांति का असर पड़ा है। ನೋಡಿರ್ತೀರಿ ಮನೆಯಲ್ಲಿ ಕ್ರಿಕೆಟ್ ಏನಾದ್ರು ಟಿವಿಯಲ್ಲಿ ಬಂದಾಗ ಅಥವಾ ಮೊಬೈಲ್ ನಲ್ಲಿ ಇವತ್ತು ಯಜಮಾನರು ಇವತ್ತು ಮೊಬೈಲ್ ನಲ್ಲಿ ಇಂಟರ್ನೆಟ್ ಮುಖಾಂತರ ಕ್ರಿಕೆಟ್ ಗಳನ್ನು ವೀಕ್ಷಣೆ ಮಾಡ್ತಾರೆ. ಮತ್ ಸಣ್ಣ ಮಗು ಕೇವಲ ನೆಟ್ ನಿಂದ ಅವರ ಆಡಿರ್ತಕ್ಕಂಥ ಸಣ್ಣ ಸಣ್ಣ ಆಟಗಳನ್ನ ಆಡಿಬಿಟ್ಟು ಆ ಮಗು ಇವತ್ತು ಏನಾಗುತ್ತೆ ಸುಮ್ಮನೆ ಮಾಡುವಂತ ಕೆಲಸ ತಂದೆ ತಾಯಿಗಳು ಇವತ್ತು ಮಾಡ್ತಾರೆ. ಮೊಬೈಲ್ ಕೊಟ್ಟರೆ ಸಾಕದು ಸುಮ್ಮನೆ ಅಳುವುದನ್ನ ಸುಮ್ಮನಾಗುತ್ತೆ. ಮೊದ್ಲೆಲ್ಲ ಆಗಿದ್ದಿಲ್ಲ. ಆ ಮಗು ಅಳ್ತಂದ್ರೆ ಏನಾರ ಒಂದು ತಿನ್ನುವುದಕ್ಕೆ ಏನಾರ ಒಂದು ಆಹಾರ ಕೊಟ್ರೆ ಸುಮ್ಮನಾಗೋದು. ಇವತ್ತು ಆಹಾರ ಏನಾರು ಕೊಟ್ರೆ ಅದು ಕೆಳಗೆ ಹಾಕುತ್ತೆ. ಮೊಬೈಲ್ ಕೊಟ್ರೆ ಅದು ಹಿಡ್ಕೊಂಡು ಅದು
ಖುಷಿ ಪಡುತ್ತೆ ಅಂತ ಒಂದು ಕಾಲ ಈಗ ಪ್ರಸ್ತುತ ಈ ಕಾಲ. ಅದಕ್ಕೆ ಹೇಳ್ತಿದ್ದಾರೆ ಬಡೆ बूढ़ों से लेकर छोटे बच्चों तक एक दिन जो इंटरनेट क्रांति के बारे में या इंटरनेट के बारे में स्कूल में रोहन नामक एक लड़का या विद्यार्थी स्कूल से वापस लौटते समय इंटरनेट के संबंध में अपने दोस्तों के बीच जो चर्चा हुई. ಒಂದಿನ ಏನಾಯ್ತಪ್ಪ ಅಂದ್ರೆ ಸ್ಕೂಲ್ ನಲ್ಲಿ ಓದ್ತಕ್ಕಂಥ ಒಬ್ಬ ವಿದ್ಯಾರ್ಥಿ, ಅವನ ಹೆಸರು ರೋಹನ್ ಅಂತ ಹೇಳ್ಬಿಟ್ಟು. ಆ ರೋಹನ್ ಶಾಲೆಯಿಂದ ಮರಳಿ ವಾಪಸ್ ಮನೆಗೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ अपने दोस्तों के बीच ಅವನ ಫ್ರೆಂಡ್ಸಿನೊಂದಿಗೆ ಮಧ್ಯೆ ಆಗ್ತಕ್ಕಂಥ ಸಂಭಾಷಣೆಯನ್ನ, ನಿಮಗೆ ಗೊತ್ತಿದೆ, ನೀವು ಶಾಲೆ ಬಿಟ್ಟಾಗ ನೀವು ಶಾಲೆಯಿಂದ ಮನೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ದಾರಿ ಮಧ್ಯೆ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡುತ್ತಾ ಮಾತಾಡುತ್ತಾ ಹೋಗ್ತಾ ಇರ್ತೀರಿ. ನಿಮ್ಮ ವಿಚಾರಗಳು, ನೀವೇನೇನೋ ವಿಚಾರಗಳು ಚರ್ಚೆ ಮಾಡ್ತಿರ್ತೀರಿ, ಏನ. लेकिन यहाँ पर जो रोहन नामक विद्यार्थी स्कूल से घर लौटते समय इंटरनेट के संबंध में जो विचार, जो बातचीत करते समय जो चर्चा हुई, ಆ ಚರ್ಚೆಯನ್ನ ಮಾಡ್ತಾ ಮನೆಗೆ ಹೋದ. ಯಾವ ವಿಚಾರ ಬಗ್ಗೆ? ಇಂಟರ್ನೆಟ್ ಕ್ರಾಂತಿಯ ಬಗ್ಗೆ ವಿಚಾರ ಮಾಡ್ತಾ ತನ್ನ ಸ್ನೇಹಿತರಿಂದ ಆಗಿರ್ತಕ್ಕಂಥ ಸಂಭಾಷಣೆಯನ್ನ, ಆ ಚರ್ಚೆಯ ಮಾಹಿತಿಯನ್ನ जो घर जाकर अपने बाबूजी से कहने लगा, अपने पिताजी से पास जाकर ये चर्चा हुई विषयों के बारे में जो कहने लगा. ಏನ್ ಶಾಲೆಯಿಂದ ಮನೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಗೆಳೆಯರ ನಡುವೆ ಆಗಿರ್ತಕ್ಕಂಥ ವಿಚಾರವನ್ನ ಅವರು ಬಾಬೂಜಿ ಅಂದ್ರೆ ಅವ್ರ ತಂದೆಗೆ ಮನೆಯಲ್ಲಿ ಹೋಗಿ ವಿಚಾರವನ್ನ ತಿಳಿಸ್ತಾರೆ. ತಬ್ ಉನ್ಹೋನೆ ಕಹಾ, ಆವಾಗ ಅವ್ರ ತಂದೆಯವರು ಹೇಳ್ತಾರೆ, ಏನಂತ ಹೇಳಿದ್ರೆ ನೋಡಿ, ಕಿ ಅಂದ್ರೆ ನೋಡಿ, ಕಿ ಅಂದ್ರೆ ಅಂದರೆ ಅಂತ, ಕಿ ಅಂದರೆ ಒಂದು ವಾಕ್ಯವನ್ನ ಮತ್ತೊಂದು ವಾಕ್ಯವನ್ನ जोड़िसुವಂತಹ ಒಂದು शब्द वर्ड की. देखिए, इंटरनेट के उपयोग से इंसानी सोच का दायरा बढ़ गया है. पिताजी क्या कहने लगे? देखो बच्चों, जो इंटरनेट है ना, जो इसका उपयोग, जो आज जो इंसान का मतलब जो आदमी, मनुष्य, इंसान का मतलब आदमी ಅಂದ್ರೆ ಮನುಷ್ಯ ಸೋಚ ದಾಯರ बढ़ गया है. ಇವತ್ತು ಇಂಟರ್ನೆಟ್ ಬಗ್ಗೆ ಅದರ ಉಪಯೋಗದಿಂದ ಮನುಷ್ಯನ ಒಂದು ವಿಚಾರ ಏನಾಗಿದೆ, ಅವನ ಎಲ್ಲೆಯನ್ನು ಮೀರಿ ಇವತ್ತು ಹೆಚ್ಚಾಗಿಬಿಟ್ಟಿದೆ. ಮನುಷ್ಯನ ಯೋಚನಾ ಶಕ್ತಿ ಕೂಡ ಇವತ್ತು ಹೆಚ್ಚಾಗಿದೆ. ಅವನ ಯೋಚನಾ ಶಕ್ತಿಯನ್ನು ಮೀರಿ ಹೋಗಿದೆ. ಇವತ್ತು ಮನುಷ್ಯನ ಯೋಚನಾ ಶಕ್ತಿಯನ್ನು ಮೀರಿ ಇವತ್ತು ಬೆಳೆದು ಬಿಟ್ಟಿದೆ ಯಾವುದೋ ಈ इंटरनेट. इस तरह अपने बाबूजी ने जो पुत्र को, जो रोहन के इस तरह कहते हैं, है ना. ನೋಡಿ, ತನ್ನ ಮಗನಿಗೆ ಈ ರೀತಿ ಕೂಡ ಹೇಳ್ತಾರೆ, ನೋಡಪ್ಪ ಮಗನೇ, ಇವತ್ತು ಮನುಷ್ಯ ಇಂಟರ್ನೆಟಿನ ಒಂದು ಉಪಯೋಗವನ್ನ ಯಾವ ರೀತಿ ಇವತ್ತು ಪಡ್ಕೊಂಡಿದ್ದಾನೆ ಅಂದ್ರೆ, ಇವತ್ತು ಅವನು ಯೋಚಿಸುವಂತ ಶಕ್ತಿ ಕೂಡ ಇವತ್ತು ಅವನ ಒಂದು ಗಡಿಯನ್ನ ದಾಟಿ ಬಿಟ್ಟಿದ್ದಾನೆ, ಎಲ್ಲೆಯನ್ನ ಮೀರಿ ಬಿಟ್ಟಿದ್ದಾನೆ. ಅಷ್ಟೊಂದು ಇವತ್ತು ಅದು ಯೋಚನಾ ಶಕ್ತಿ ಮೀರಿ ಇವತ್ತು ಮನುಷ್ಯ ಹೋಗಿದ್ದಾನೆ. और उन्होंने बदली तकनीक के कारण जिंदगी के बदले नजरियों को भी उसे समझाया. ನೋಡಿ, ಇವತ್ತು ಈ ತಕ್ನಿಕಿ, ಇವತ್ತು ತಂತ್ರಜ್ಞಾನ ಎಷ್ಟೊಂದು ಇವತ್ತು ಬೆಳೆದಿದೆ. ಆ ಕಾರಣದಿಂದ ಇವತ್ತು ಅವನ ಜೀವನದ ದಿಕ್ಕನ್ನೇ, ಜೀವನದ ಒಂದು ದೃಷ್ಟಿಕೋನವನ್ನೇ ಇವತ್ತು ಮನುಷ್ಯ ಇವತ್ತು ಬದಲಾವಣೆ ಮಾಡ್ಕೊಂಡಿದ್ದಾನೆ. ಅವನ ಬದುಕುವಂತ ಜೀವನದ ಶೈಲಿಯ ಮಟ್ಟವನ್ನೇ ಇವತ್ತು ಬೇರೆ ರೀತಿಯಲ್ಲಿ ಇವತ್ತು ಅವನು ಬದುಕ್ತಾ ಇದ್ದಾನೆ. ಆ ರೀತಿ ತಿಳ್ಕೊಂಡಿದ್ದಾನೆ.
ಹಂಗೆ ಇವತ್ತು ಇಂಟರ್ನೆಟ್ ಅಷ್ಟೊಂದು ಇವತ್ತು ವ್ಯಾಪಕವಾಗಿ ಇವತ್ತು ಹರಡಿದೆ ಮಗುವೆ ಅಂತ ಕೂಡ ತನ್ನ ಮಗನಿಗೆ ಈ ರೀತಿ ಕೂಡ ಹೇಳ್ತಾರೆ. ಲೇಕಿನ್ ರೋಹನ್ ಇತ್ನೆ ಸೆ ಸಂತುಷ್ಟ ಹುआ, ಆದ್ರೆ ರೋಹನ್ಗೆ ತನ್ನ ಮಗನಿಗೆ ಇದರಿಂದ ತೃಪ್ತಿ ಅನಿಸಲಿಲ್ಲ, ಸಂತುಷ್ಟನಾಗಲಿಲ್ಲ. ಸಂತುಷ್ಟ ಅಂದ್ರೆ ಅವನಿಗೆ ಈ ವಿಚಾರ ಅವನಿಗೆ ಪೂರ್ಣ ಅನಿಸ್ಲಿಲ್ಲ. ಏನ್ ಅಪ್ಪಾಜಿ ಈ ರೀತಿ ಹೇಳಿರಲ್ಲ, ಆ ಮನುಷ್ಯನ ದೃಷ್ಟಿಕೋನನೇ ಚೇಂಜ್ ಆಗಿದೆ, ಜೀವನದ ಬದುಕುವ ಶೈಲಿಯನ್ನೇ ಚೇಂಜ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿರಲ್ಲ, ಅದು ಇವರಿಗೆ ಪೂರ್ಣ ಪ್ರಮಾಣದ ಬಗ್ಗೆ ಮಾಹಿತಿ ತೃಪ್ತಿ ಅನಿಸ್ಲಿಲ್ಲ. ಯಾರಿಗೆ? ರೋಹನ್ಗೆ. समझे बच्चों? देखिए आगे, वह इंटरनेट के बारे में विस्तृत जानकारी पाना चाहता था. देखिए वह रोहन ने नए इंटरनेट के बारे में मैं पूरा विस्तृत रूप से मैं जानकार चाहता हूँ. ಇಲ್ಲ ನನಗೆ ಇಂಟರ್ನೆಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು, ನನಗೆ ವಿವರವಾಗಿ ನನಗೆ ಮಾಹಿತಿ ಬೇಕು ಹಂಗವನು ಬಯಸ್ತಿದ್ದ. ಅಪ್ಪಾಜಿ ಹೇಳಿದ ಅವನಿಗೆ ತೃಪ್ತಿ ಆಗಲಿಲ್ಲ, ಇಲ್ಲ ನನಗೆ ಸಂಪೂರ್ಣ ಮಾಹಿತಿ ಬೇಕು ಅಂತ ಹೇಳ್ಬಿಟ್ಟು ಅವನು ತಿಳ್ಕೊಂಡ. ಬಾಬೂಜಿ ಇತನಾ ಹಿ ಜಾತೆ ಥೆ ಕಿ, ಆದ್ರೆ ಅವ್ರ ತಂದೆ ಇಷ್ಟು ಮಾತ್ರ ತಿಳ್ಕೊಂಡಿದ್ರು. ಯಾವ್ದಪ್ಪ ಅಂದ್ರೆ ಹೇಳಿ ಕಿ इंटरनेट एक तरह से विश्वव्यापी कंप्यूटरों का अंतर्जाल है. देखिए बच्चों, इंटरनेट अंदर ಏನಪ್ಪಾ ಅಂದ್ರೆ जो अंडरलाइन कीजिए ये वाक्य को, इंटरनेट एक तरह से विश्वव्यापी कंप्यूटरों का अंतर्जाल है. ಮಕ್ಕಳ ಅರ್ಥವಾಯ್ತಾ? ಇಂಟರ್ನೆಟ್ ಎಂಬುದು ಅಂತರ್ಜಾಲವು ಒಂದು ರೀತಿಯಲ್ಲಿ ಒಂದು ತರಹ ವಿಶ್ವವ್ಯಾಪಿ, ಇಡೀ ವಿಶ್ವವ್ಯಾಪಿ ಹರಡಿರುವಂತಹ ಕಂಪ್ಯೂಟರ್ಗಳ ಒಂದು ಅಂತರ್ಜಾಲವಾಗಿದೆ ಅಥವಾ ನೆಟ್ವರ್ಕ್ ಆಗಿದೆ ಅಂತ ಅವ್ರ ತಂದೆಯವರು ಇಷ್ಟು ಮಾತು ತಿಳ್ಕೊಂಡಿದ್ರು. ಅರ್ಥವಾಯ್ತಾ ಮಕ್ಕಳೇ? ಇಂಟರ್ನೆಟ್ ಅಂದ್ರೆ ಏನಂದ್ರೆ, ಇಂಟರ್ನೆಟ್ ಎಂಬುದು ಒಂದು ವಿಶ್ವವ್ಯಾಪದಲ್ಲಿ ಹರಡಲಾಗಿರ್ತಕ್ಕಂಥ, ಇಡೀ ವಿಶ್ವದಲ್ಲಿ ಇರ್ತಕ್ಕಂಥ ಕಂಪ್ಯೂಟರ್ಗಳೊಂದಿಗೆ ಸಂಬಂಧವನ್ನ ಕಲ್ಪಿಸುವಂತ ಒಂದು ಜಾಲ. ಅಂತರ್ಜಾಲ ಅಂದ್ರೆ ಅದೊಂದು ಜಾಲ, ಅಂದ್ರೆ ಅದೊಂದು ಕ್ರಮಬದ್ಧವಾಗಿರ್ತಕ್ಕಂಥ ಒಂದು ಟೆಕ್ನಿಕ್. ಆ ನೆಟ್ವರ್ಕ್ ಅಂತ ಕರಿತೀವಿ ನಾವು, ಕೂಡ ನೆಟ್ವರ್ಕ್, ಆ ಒಂದು ವೇವ್ಸ್, ಆ ಒಂದು ತರಂಗಗಳು, ಅದಕ್ಕೆ ಸಂಬಂಧವನ್ನ ಕಲ್ಪಿಸುವಂತಹ ಒಂದು ವಸ್ತು ಅದು ಯಾವುದು ಈ ಇಂಟರ್ನೆಟ್ ಎಂಬುದು ಅಂತ ಹೇಳ್ಬಿಟ್ಟು ಆ ತಂದೆಯವರು ಹೇಳ್ತಿದ್ದಾರೆ. ಅಂಡರ್ಲೈನ್ ಕೀಜಿಯೇ, जिसकी वजह से, ಇದರ ಕಾರಣವಾಗಿ पूरे विश्व का विस्तार ये गांव का सा छोटा हो गया है. ಈ ಕಾರಣದಿಂದ पूरे विश्व का विस्तार, ಇಡೀ ವಿಶ್ವದ ಒಂದು ವಿಸ್ತಾರ, ವ್ಯಾಪ್ತಿ, ವಿಶ್ವದ ವ್ಯಾಪ್ತಿ ಯಾರ ನೋಡಿದಿರಾ? ಭೂಮಿ ಪ್ರಪಂಚ ಎಲ್ಲಿ ಕೊನೆಗಿರುತ್ತೆ ಯಾರು ಕೂಡ ಗೊತ್ತಿಲ್ಲ, ಹೌದಲ್ಲ? ಇಡೀ ವಿಶ್ವದ ಒಂದು ವಿಸ್ತಾರ एक छोटा सा गांव हो गया है. ಇವತ್ತು ನಾವು ಇಡೀ ಪ್ರಪಂಚವೇ ಒಂದು ಚಿಕ್ಕ ಹಳ್ಳಿಗೆ ಹೋಲಿಸಲಾಗಿದೆ. ಇಡೀ ಪ್ರಪಂಚವನ್ನ ನಾವೊಂದು ಚಿಕ್ಕ ಹಳ್ಳಿಗೆ ಹೋಲಿಕೆ ಮಾಡಲಾಗಿದೆ. ನೋಡಿ ಹೆಂಗಿದೆ, ಯಾವ್ದು ಸಹಾಯದಿಂದ? ಇಂಟರ್ನೆಟ್ ಸಹಾಯದಿಂದ ನಾವು ಅಮೆರಿಕನ ಇಲ್ಲೇ ಸೆಕೆಂಡ್ ನಾವು ಅಮೆರಿಕದ ವಾಷಿಂಗ್ಟನ್ ನಲ್ಲಿ ನೋಡಬಹುದು, ಅಮೆರಿಕದ ಅಧ್ಯಕ್ಷರಲ್ಲಿ ನೋಡಬಹುದು, ಅಮೆರಿಕದ ಊಟೋಪಚಾರಗಳ ಸಂಸ್ಕೃತಿಯನ್ನು ನಾವಿಲ್ಲಿ ನೋಡಬಹುದು, ಹೌದಲ್ಲ ಮಕ್ಕಳೇ? ಹಾಗಾಗಿ ನಾವು ಇಡೀ ವಿಶ್ವ ಆಗಿರ್ತಕ್ಕಂಥ ವಿಸ್ತಾರವು ಇವತ್ತು ಒಂದು ಚಿಕ್ಕ ಹಳ್ಳಿಗೆ ಸಮಾನವಾಗಿದೆ. ಹಳ್ಳಿಯಾಗಿ ವ್ಯಾಪ್ತಿ ಏನು ಸುತ್ತಲೂ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ವ್ಯಾಪ್ತಿ ಕಾಣ್ತಲ್ಲ, ಅಷ್ಟೇ ಇಡೀ ವಿಶ್ವನೇ ಅನ್ನೋದ್ರ ಮಟ್ಟಿಗೆ ಇವತ್ತು ಕಂಪ್ಯೂಟರ್ ಇಂಟರ್ನೆಟ್ ಇಂದ ನಾವು ಇವತ್ತು ಅಳೆದಿದ್ದೇವೆ. ಸಮझे बच्चों? इसलिए उन्होंने रोहन का सुझाव दिया कि वह अपने कंप्यूटर शिक्षक से पूछताछ करे. आद्रिंदा ರೋಹನ್ಗೆ ಅವರು ಒಂದು ಸಲಹೆಯನ್ನು ಕೊಡ್ತಾರೆ. देखो बेटा, मैं इस तरह मैं सलाह देता हूं कि इसके बारे में और एक ज्यादा आपको चाहे तो आपके स्कूल में रहने वाले जो कंप्यूटर शिक्षक के साथ जो पूछताछ करे. ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕಪ್ಪ ಅಂದ್ರೆ, ಸಂಪೂರ್ಣ ವಿಚಾರ ಬೇಕು ಅಂದ್ರೆ ನಿಮ್ ಶಾಲೆಯಲ್ಲಿ ಇದಾರಲ್ಲ ಕಂಪ್ಯೂಟರ್ ಟೀಚರ್, ಕಂಪ್ಯೂಟರ್ ಮಾಸ್ಟರ್, ಅವ್ರ ಹತ್ರ ಅದ್ರ ಬಗ್ಗೆ ನೀನು
ವಿಚಾರವನ್ನ ತಿಳಿದುಕೋ ಅಂತ ಹೇಳ್ಬಿಟ್ಟು ತಂದೆಯವರು ರೋಹನ್ಗೆ ಹೇಳ್ತಿದ್ದಾರೆ. ಇದು ಮನೆಯಲ್ಲಿ ನಡೆದಿರ್ತಕ್ಕಂಥ ವಿಚಾರ. ಮಾರನೇ ದಿನ ಮತ್ತೆ ರೋಹನ್ स्कूल ಬರ್ತಾನೆ. देखिए दूसरे दिन रोहन अपने कंप्यूटर शिक्षक से इसके बारे में क्लास में प्रश्न पूछता है और दूसरा दिन जो कक्षा में आकर कंप्यूटर शिक्षक से साथ जो पूछताछ करे है किस विषय के बारे में, इंटरनेट विषय के बारे में जो कुछ प्रश्न पूछता है. देखिए रोहन पूछता है पहले, सर इंटरनेट का मतलब क्या है? रोहन ने प्रश्न पूछा कंप्यूटर शिक्षक के साथ, सर इंटरनेट का मतलब क्या है सर? इससे किस प्रकार की क्रांति हुई है? सर इंटरनेट किससे कहते हैं? इंटरनेट का मतलब क्या है? सर इंटरनेट ಎಂದರೇನು? ಇಂಟರ್ನೆಟ್ का मतलब क्या है ಅಂದ್ರೆ ಸರ್ ಇಂಟರ್ನೆಟ್ ಅಂದ್ರೇನು? ಇದರಿಂದ ಯಾವ ರೀತಿ ಕೂಡ ಕ್ರಾಂತಿಯಾಗಿದೆ, ಯಾವ ರೀತಿ ಬದಲಾವಣೆಯಾಗಿದೆ ಅಂತ ಪ್ರಶ್ನೆ ಕೇಳುತ್ತಾರೆ ಯಾರೋ ರೋಹನ್. ಅದಕ್ಕೆ ಆ ಕಂಪ್ಯೂಟರ್ ಶಿಕ್ಷಕ ಹೇಳ್ತಾರೆ, ನೋಡಿ ಬಡ ಅಚ್ಚಾ ಸವಾಲ್ ಹೈ ಹೇಳ್ತಾರೆ. ವಿದ್ಯಾರ್ಥಿ ಬಹಳ ಒಳ್ಳೆಯ ಪ್ರಶ್ನೆ ಇದು. ಸವಾಲ್ ಅಂದ್ರೆ ಪ್ರಶ್ನೆ, ಸವಾಲ್ हमारा शब्द प्रश्न. देखिए अपोजिट वर्ड जवाब, जवाब और सवाल, प्रश्न उत्तर. इस तरह जो अच्छा सवाल पूछा तुमने, ಒಳ್ಳೆಯ ಪ್ರಶ್ನೆ ಕೇಳಿದೆ बेटा ಅಂತ ಕೇಳ್ತಾರೆ. ಒಳ್ಳೆಯ ಪ್ರಶ್ನೆ ಕೇಳಿದೆ. सुनो इधर सुनो, जो उसका जो मैं जवाब मैं बोलता हूं, सुनो. इंटरनेट किससे कहते हैं? जो इसका उत्तर देखिए, इंटरनेट अनगिनत कंप्यूटरों के साथ, इंटरनेट अनगिनत कंप्यूटरों के कई अंतरजालों का एक दूसरे से संबंध स्थापित करने का जाल है. समझिए बच्चों, इंटरनेट ಅಂದ್ರೆ ಏನು ಅನ್ನೋ ಪ್ರಶ್ನೆ ಬಂದಾಗ ಇದಕ್ಕೆ ಉತ್ತರ ಇದೆ ನೋಡಿ. ಇಂಟರ್ನೆಟ್, ಇಂಟರ್ನೆಟ್ ಎಂಬುದು ಅಥವಾ ಅಂತರ್ಜಾಲ ಎಂಬುದು ಅನ್ಗಿನಿತ್, ಅನ್ಗಿನಿತ್ ಅಂದ್ರೆ ಅಸಂಖ್ಯಾತ, ಅಗಣಿತ ಅಂದ್ರೆ ಎಣಿಸುವುದಕ್ಕೆ ಸಾಧ್ಯವಾಗದೇ ಇರತಕ್ಕಂತ ಇದಿಗೆ ಅನ್ಗಿನಿತ್ ಅಂದ್ರೆ ಅಸಂಖ್ಯಾತ. ಕಂಪ್ಯೂಟರ್ಗೆ ಅಸಂಖ್ಯಾತ ಕಂಪ್ಯೂಟರ್ಗಳೊಂದಿಗೆ, ಕಹಿ ಅಂತರ್ಜಾಲೋं का अनेक ಅಂತರ್ಜಾಲಗಳ एक दूसरे से संबंध स्थापित करने का, ಅನೇಕ ಕಂಪ್ಯೂಟರ್ಗಳೊಂದಿಗೆ, ಅನೇಕ ಅಂತರ್ಜಾಲಗಳೊಂದಿಗೆ ಒಂದು ಕಂಪ್ಯೂಟರ್ಗಳಿಂದ ಮತ್ತೊಂದು ಕಂಪ್ಯೂಟರ್ಗಳಿಗೆ, ಗಣಕಯಂತ್ರಕ್ಕೆ ಸಂಬಂಧವನ್ನ ಸ್ಥಾಪಿಸುವಂತಹ, ಸಂಬಂಧವನ್ನ ಕಲ್ಪಿಸುವಂತಹ ಒಂದು ಜಾಲ ಇದು, ಒಂದು ಬಲೆ ಇದು, ಒಂದು ಜಾಲ ಇದು ಅಂತ ಕೂಡ ನಾವು ಕರಿತೀವಿ. ಯಾವ್ದನ್ನ? इंटरनेट. होता मकड़े इंटरनेट का मतलब क्या है, इंटरनेट किससे कहते हैं, ऐसे प्रश्न आ गए तो जो इसका जवाब इस तरह लिखिए. इंटरनेट अनगिनत कंप्यूटरों के कई इंटरनेट के साथ, कई अंतरजाल के साथ एक दूसरे से संबंधित स्थापित करने वाला का एक जाल को हम इंटरनेट कहते हैं. अर्थ आಯ್ತಾ? इंटरनेट ಎಂಬುದು ಅಸಂಖ್ಯಾತ ಕಂಪ್ಯೂಟರ್ಗಳೊಂದಿಗೆ ಅನೇಕ ಅಂತರ್ಜಾಲಗಳು ಒಂದರಿಂದ ಮತ್ತೊಂದಕ್ಕೆ ಸಂಬಂಧವನ್ನ ಕಲ್ಪಿಸುವಂತಹ, ಸಂಬಂಧವನ್ನು ಸ್ಥಾಪಿಸುವಂತಹ ಒಂದು ವ್ಯವಸ್ಥಿತವಾದ ಒಂದು ಜಾಲ, ಅದಕ್ಕೆ ನಾವು इंटरनेट ಎಂದು ಕರೆಯುತ್ತೇವೆ. अंडरलाइन कीजिए बच्चों. इंटरनेट का मतलब क्या है, इस प्रश्न के जो जवाब इस तरह. आज इंसान के लिए खाना पाना जितना जरूरी है, इंटरनेट भी उतना ही आवश्यक हो गया है. ನೋಡಿ, आज ಪ್ರಸ್ತುತ ಮನುಷ್ಯನಿಗೆ, ಇನ್ಸಾನ್ का मतलब आदमी, ಮನುಷ್ಯನಿಗೆ ಖಾನಾ ಪಾನ ಜಿतना ಜರೂರಿ है, ಇವತ್ತು ಮನುಷ್ಯನಿಗೆ ಊಟ ನೀರು ಎಷ್ಟು ಅಗತ್ಯವೋ उसी तरह इंटरनेट भी उतना ही आवश्यक हो गया है. इंटरनेट या मोबाइल भी उतना ही आवश्यक बन गया है. मनुष्य अष्टे आवश्यक
ಅವಶ್ಯಕವಾಗಿ ಇವತ್ತು ಬೇಕಾಗಿದೆ. ನೀವು ನೋಡಿ ಮಕ್ಕಳೇ, ಮನೆಯಲ್ಲಿ ಪ್ರತಿಯೊಬ್ಬ ಮನೆಯಲ್ಲಿ 10 ಜನ ಸದಸ್ಯರಿದ್ರೆ 10 ಜನಕ್ಕೂ ಕೂಡ ಮೊಬೈಲ್ ಇರುತ್ತೆ, ಇಂಟರ್ನೆಟ್ ಇರುತ್ತೆ. ಅಷ್ಟೊಂದು ಇವತ್ತು ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಯಾರು ಇಂದಿನ ಸಮಾಜದಲ್ಲಿ, ಇಂದಿನ ಯುಗದಲ್ಲಿ ಅಷ್ಟೊಂದು ಇವತ್ತು ಅದರ ವ್ಯಾಪ್ತಿ ಹರಡಿದೆ. ಅಜಿತ್ ಕೈಸೆ ಸರ್ ಮತ್ತೆ ಪ್ರಶ್ನೆ ಮಾಡ್ತಿದ್ದಾರೆ. ಯಾರು? ಇನ್ನೊಬ್ಬ ವಿದ್ಯಾರ್ಥಿ ಅಜಿತ್ ಎಂಬವರು ಹೇಳಿದ್ರ, ಇದು ಒಂದು ಕಂಪ್ಯೂಟರ್ ಇಂದ ಮತ್ತೊಂದು ಕಂಪ್ಯೂಟರ್ಗೆ ಸ್ಥಾಪಿಸುವಂತಹ ಒಂದು ವ್ಯವಸ್ಥಿತವಾದ ಜಾಲ, ಇದಕ್ಕೆ ನಾವು ಇಂಟರ್ನೆಟ್ ಅಂತ ಕರೆಯುತ್ತೇವೆ ಅಂತ ಹೇಳಿದಾಗ ಅವಾಗ ಅಜಿತ್ ಅರ್ಥ ಆಗ್ಲಿಲ್ಲ. ಕೈಸೆ ಸರ್, ಅದೇ ಹೆಂಗೆ ಸಾಧ್ಯ ಸರ್ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ನೋಡಿ ಹೇಳ್ತಾರೆ ಶಿಕ್ಷಕರು, कुछ साल पहले दूर रहते रिश्तेदार या दोस्तों को कोई खबर देनी पड़ती तो हमें चिट्ठी लिखनी पड़ती थी या दूरभाषा का उपयोग करना पड़ता था. इससे समय और पैसे दोनों को अधिक व्यय होता था. लेकिन इंटरनेट द्वारा पल भर में बिना ज्यादा खर्च किए भी कोई भी विचार हो, स्थिर चित्र हो, वीडियो चित्र हो, दुनिया में किसी भी कोने में भेजना मुमकिन हो गया है. ಶಿಕ್ಷಕರು ವಿಸ್ತಾರವಾಗಿ ಹೇಳ್ತಿದ್ದಾರೆ. ಕುछ साल पहले ಶಿಕ್ಷಕರು ಏನ್ ಹೇಳ್ತಾರೆ, ಹೆಂಗೆ ಇದು ಕ್ರಾಂತಿ ಆಗಿದೆ, ಹೆಂಗೆ ಸಂಬಂಧ ಸ್ಥಾಪನೆ ಆಗುತ್ತೆ ಅಂತ ಹೇಳಿದ್ರೆ ನೋಡಪ್ಪ, कुछ साल पहले ಕೆಲವು ವರ್ಷಗಳ ಹಿಂದೆ दूर रहते रिश्तेदार या संबंधों को कई खबर देनी पड़ती तो ನಾವು ನಮ್ಮಿಂದ ದೂರ ಇರತಕ್ಕಂತ ರಿಶ್ತೆದಾರ್ ಅಂದ್ರೆ ರಿಲೇಶನ್ಶಿಪ್ ಅಥವಾ ಸಂಬಂಧಿಕರಿಗೆ ಅಥವಾ ಸ್ನೇಹಿತರಿಗೆ ಅಥವಾ ಅಣ್ಣ ತಮ್ಮಂದಿರಿಗೆ ಅಥವಾ ಅಪ್ಪ ಅಮ್ಮರಿಗೆ कोई खबर देनी पड़ती तो ಯಾವುದಾದರೂ ಖಬರ್ ಅಂದ್ರೆ ವಿಷಯ, ಖಬರ್ देखिए खबर ಅಂದ್ರೆ ವಿಷಯ ಅಥವಾ ಮಾಹಿತಿ, ಯಾವ್ದಾರ ಒಂದು ವಿಚಾರ, ವಿಷಯ ಅಥವಾ ಮಾಹಿತಿಯನ್ನ ದೇನಿ ಪಡ್ತಿತ್ತು ಅವ್ರಿಗೆ ಕೊಡಬೇಕಾದ್ರೆ, ಒಂದು ಮಾಹಿತಿಯನ್ನು ತಲುಪಿಸಬೇಕಾದ್ರೆ, ಕೊಡಬೇಕಾದ್ರೆ ಏನ್ ಮಾಡ್ತಿದ್ವಿ ಕೆಲವು ವರ್ಷಗಳ ಹಿಂದೆ? ವೆರಿ ಗುಡ್, ಪತ್ರ ಬರ್ತಿದ್ವಿ, ಹೋದಲ್ಲ ಮಕ್ಕಳೇ? ಅದನ್ನೇ ಹೇಳ್ತಾರೆ ನೋಡಿ, ನಮಗೆ ಚಿಟ್ಟಿ ಲಿಖನಿ ಪಡ್ತಿದ್ವಿ, ನಾವು ಕಾಗದವನ್ನ ಬರಿತಿದ್ವಿ, ಪತ್ರವನ್ನ ಬರಿತಾ ಇದ್ವಿ. कुछ साल पहले या दूरभाषा का उपयोग करना पड़ता था, नहीं तो दूरभाषा करना पड़ता था. दूरभाषा का मतलब फोन, टेलीफोन. देखिए दूरवाणी में करेंगे, दूरभाषा, दूरभाषा से दूरवाणी, दूरवाणी के करते हैं. दूरभाषा ಅಂದ್ರೆ ದೂರದ ಭಾಷೆ ಅಲ್ಲ, ದೂರಭಾಷೆ ಅಂದ್ರೆ ದೂರವಾಣಿ, ಟೆಲಿಫೋನ್, ಫೋನ್ ಅನ್ನ ಮಾಡ್ತಾ ಇದ್ವಿ. ಯಾವಾಗ ಕೆಲವು ವರ್ಷಗಳ ಹಿಂದೆ ನಾವು ಮಾಹಿತಿಯನ್ನ, ವಿಚಾರವನ್ನ ತಿಳಿಸಬೇಕಂದ್ರೆ ನಮ್ಮ ಸಂಬಂಧಿಕರಿಗೆ ಅಥವಾ ಸ್ನೇಹಿತರಿಗೆ ಚಿಟ್ಟಿ ಲಿಖನೆ ಪಡ್ತಿತ್ತು, ಯಾ ದೂರಭಾಷಾ ಜೋ ಉಪಯೋಗ ಕರ್ತತ್ತ ಅಂದ್ರೆ ಈ ಫೋನ್ ಅನ್ನ ಮಾಡ್ತಿದ್ವಿಲ್ಲ ಅಂದ್ರೆ ಪತ್ರವನ್ನ, ಕಾಗದವನ್ನ ನಾವು ಬರಿತಾ ಇದ್ವಿ, ಹೌದಲ್ಲ? ವೆರಿ ಗುಡ್. इससे समय और पैसे दोनों को अधिक व्यय होता था. इससे ಇದರಿಂದ ಸಮಯ ಮತ್ತೆ ಹಣ, ದುಡ್ಡು ಎರಡೂ ಕೂಡ ಹೆಚ್ಚಾಗಿ ಖರ್ಚಾಗ್ತಾ ಇತ್ತು. ವ್ಯಯ ಅಂದ್ರೆ ಖರ್ಚು. ಯಾವ ಖರ್ಚಾಗ್ತಿತ್ತು? ಸಮಯ ಮತ್ತೆ ಪೈಸಾ, ಸಮಯ और पैसे ವ್ಯಯ ಹೋತಾ था. ಯಾವ್ದ್ರಿಂದ? ಪತ್ರ ಬರೆಯೋದ್ರಿಂದ ಮತ್ತೆ ಫೋನ್ ಮಾಡೋದ್ರಿಂದ ಸಮಯನೂ ಹಾಳಾಗ್ತಿತ್ತು, ಮತ್ತೆ ದುಡ್ಡು ಕೂಡ ಹೆಚ್ಚಾಗಿ ಖರ್ಚಾಗ್ತಿತ್ತು. ಲೇಕಿನ್ ಆದ್ರೆ ಇಂಟರ್ನೆಟ್ ದ್ವಾರ, ಆದ್ರೆ ಇವತ್ತೇನಿದೆ, ಇಂಟರ್ನೆಟ್ ಮೂಲಕ, ಈ ಅಂತರ್ಜಾಲದ ಮೂಲಕ ಪಲ್ ಭರ್ಮೆ, ಕ್ಷಣಾರ್ಧದಲ್ಲಿಯೇ, ಕಣ್ಣು ಪಿಳಿಕಿಸುವುದರೊಳಗೆ, ಪಲ್ ಭರ್ಮೆ ಬಿನಾ ಜಾದಾ ಖರ್ಚು ಕಿಯೇ, ಯಾವುದೇ ಖರ್ಚು ವೆಚ್ಚವಿಲ್ಲದೆ ಅತಿ ಕಡಿಮೆ ಖರ್ಚಿನಲ್ಲಿ कोई भी ವಿಚಾರ, ಯಾವುದೇ ವಿಚಾರ ಆಗಿರ್ಬೋದು, ಇಂಥದ್ದಲ್ಲ, ಯಾವುದೇ ಮಾಹಿತಿ ವಿಚಾರವಾಗಿರ್ಬೋದು, ಸ್ಥಿರ ಚಿತ್ರವೋ, ಯಾವ್ದಾರ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಫೋಟೋ ಆಗಿರ್ಬೋದು, ಚಿತ್ರಗಳಾಗಿರ್ಬೋದು, ವಿಡಿಯೋ ಚಿತ್ರವೋ, ವಿಡಿಯೋ ಚಿತ್ರ ಆಗಿರ್ಬೋದು, ದುನಿಯಾ ಕೆ ಕಿಸಿ ಬಿ ಕೋನೆ ಮೇ ಬೇಜನಾ ಮುಮ್ಕಿನ್ ಹೋ ಗಯಾ ಹೈ. ಹಾಗಾಗಿ
ಜಗತ್ತಿನ ಯಾವುದಾದ್ರೂ ಮೂಲೆಗೆ, ಜಗತ್ತಿನ ಯಾವುದೇ ಮೂಲೆಗಾದ್ರೂ ಕೂಡ, ಇಡೀ ಜಗತ್ತಿನ ಯಾವುದೇ ಒಂದು ಭಾಗಕ್ಕಾದ್ರೂ ಕೂಡ ಬೇಜನ ಕಳಿಸುವುದು ಮುಮ್ಕಿನ್ ಹೋ ಗಯಾ ಹೈ, ಸರಳ ಹೋ ಗಯಾ ಹೈ, ಸುಲಭ ಹೋ ಗಯಾ ಹೈ. ಹೌದಲ್ಲ, ಇವತ್ತು ಜಗತ್ತಿನ ಯಾವುದೇ ಒಂದು ಮೂಲೆಗಾದ್ರೂ ಭಾಗಕ್ಕಾದ್ರೂ ಕ್ಷಣಾರ್ಧದಲ್ಲಿಯೇ ನಾವು ಯಾವುದೇ ವಿಚಾರ ಆಗಿರ್ಬೋದು, ಚಿತ್ರ ಆಗಿರ್ಬೋದು, ವಿಡಿಯೋ ಚಿತ್ರಗಳಿರ್ಬೋದು, ಜಗತ್ತಿನ ಯಾವುದೇ ಭಾಗಕ್ಕೆ ನಾವು ಬಹಳ ಸರಳವಾಗಿ ಇವತ್ತು ಕಳಿಸ್ತಾ ಇದೀವಿ. तुम चाहो तो पूरे पुस्तकालय की किताबों के विषय को कम समय में कहीं भी भेजा सकते हो. ಮತ್ತೆ ನೋಡಿ, ನೀವು ಬಯಸಿದ್ರೆ ಪೂರಿ ಪುಸ್ತಕಾಲಯ ಕಿ ಕಿತಾಬೋ ಕೆ ವಿಷಯ ಕೋ, ಇಡೀ ಒಂದು ಲೈಬ್ರರಿ, ಪುಸ್ತಕಾಲಯ ಅಂದ್ರೆ ಒಂದು ಗ್ರಂಥಾಲಯ ಅಥವಾ ಲೈಬ್ರರಿಯ ಕಿತಾಬೋ ಕೆ ಪುಸ್ತಕಗಳ ವಿಷಯಗಳನ್ನ, ಇಡೀ ಲೈಬ್ರರಿಯ ಅಥವಾ ಗ್ರಂಥಾಲಯದ ಸಂಪೂರ್ಣ ವಿಷಯಗಳನ್ನ ಕಮ್ ಸಮಯ ಕಡಿಮೆ ಸಮಯದಲ್ಲಿ ಕಹಿ ಬಿ ಬೇಜಾ ಸಕ್ತಾ ಹೈ, ಎಲ್ಲಿ ಬೇಕಾದಲ್ಲಿ ನಾವು ಅದನ್ನ ರವಾನೆ ಮಾಡಬಹುದು, ಕಳಿಸಬಹುದು. ನೋಡಿ, ನಾವು ಇವತ್ತೆಲ್ಲ IAS IPS ಏನು ದೊಡ್ಡ ದೊಡ್ಡ ಪರೀಕ್ಷೆಯನ್ನು ಬರೆದಿರ್ತಕ್ಕಂತೆ ಬೇಕಾಗಿರ್ತಕ್ಕಂಥ ಆ ಸಲಕರಣೆಗಳನ್ನ, ಪುಸ್ತಕಗಳನ್ನ ಇವತ್ತು ಡೆಲ್ಲಿಯಿಂದ ಇವತ್ತು ಸೆಕೆಂಡಿಗೆ, ಒಂದು ನಿಮಿಷದ ಒಳಗೆ ಕೂಡ ಅದು ಬೇಕಾಗಿರ್ತಕ್ಕಂಥ ವಿಚಾರವನ್ನ, ಮಾಹಿತಿ ತಕ್ಷಣ ಕೂಡ ಇಂಟರ್ನೆಟ್ ಮುಖಾಂತರ ಕೂಡ ಅವರು ಇವತ್ತು ಪಡ್ಕೊಳ್ತಿದ್ದಾರೆ. ಇಂಟರ್ನೆಟ್ ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ತಾರೆ, ಆ ಮಾಹಿತಿಯನ್ನು ಕೂಡ ಅವರು ಪಡ್ಕೊಳ್ತಿದ್ದಾರೆ. ಅಷ್ಟೊಂದು ಇವತ್ತು ಸರಳ ಆಗಿದೆ. ಯಾವ್ದ್ರಿಂದ? ಈ ಇಂಟರ್ನೆಟ್ ನಿಂದ ಇವತ್ತು ಇಷ್ಟೊಂದು ಸುಲಭ ಆಗಿದೆ. ಹಾಗಾಗಿ ಇಂಟರ್ನೆಟ್ ಆಧುನಿಕ ಜೀವನ ಶೈಲಿ ಕಾ ಮಹತ್ವಪೂರ್ಣ ಅಂಗ ಬನ್ ಗಯಾ ಹೈ. ಅದರಿಂದ ಮಕ್ಕಳೇ, ಇವತ್ತು ಇಂಟರ್ನೆಟ್ ಎಂಬುದು, ಅಂತರ್ಜಾಲವು ಆಧುನಿಕ ಅಂದ್ರೆ ಈಗಿನ ಆಧುನಿಕ ಯುಗದ ಜೀವನ ಶೈಲಿಯ, ಜೀವನದ ಒಂದು ವಿಧವು, ಜೀವನ ಶೈಲಿಯು ಏನಾಗಿದೆ? ಮಹತ್ವಪೂರ್ಣ ಅಂಗವಾಗಿದೆ. ಇವತ್ತು ಆಧುನಿಕ ಜೀವನ ಶೈಲಿಯ ಮಹತ್ವಪೂರ್ಣ ಅಂಗವಾಗಿ ಇವತ್ತು ಪರಿಣಮಿಸಿದೆ. ಯಾವುದು? ಇಂಟರ್ನೆಟ್. ಅದರಲ್ಲಿ KGF ಬಚ್ಚೋ, ಇಂಟರ್ನೆಟ್ ಆಧುನಿಕ ಜೀವನ ಶೈಲಿ ಕಾ ಮಹತ್ವಪೂರ್ಣ ಅಂಗ ಬನ್ ಗಯಾ ಹೈ. ಇವತ್ತು ಅಂತರ್ಜಾಲವು ಆಧುನಿಕ ಕಾಲದ ಜೀವನ ಶೈಲಿಯ ಮಹತ್ವಪೂರ್ಣ ಅಂಗವಾಗಿದೆ, ಅಂದ್ರೆ ಒಂದು ಭಾಗವಾಗಿದೆ. शायद इसके बिना संचार व सूचना दोनों ही क्षेत्र ठप पड़ जाते हैं. शायद ಅಂದ್ರೆ ಬಹುಶಃ इसके बिना ಅಂದ್ರೆ ಇಂಟರ್ನೆಟ್ ಗೆ ಬಿನಾ, ಅಂತರ್ಜಾಲ ಇಲ್ಲದೆ ಇವತ್ತು ಸಂಚಾರ ವ ಸೂಚನಾ दोनों ही क्षेत्र ठप पड़ जाता है. ಇವತ್ತು ಇಂಟರ್ನೆಟ್ ಇಲ್ಲದೆ ಇವತ್ತು ಸಂಚಾರ ಮತ್ತೆ ಸೂಚನಾ ಅಂದ್ರೆ ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ, ಇವೆರಡೂ ಕ್ಷೇತ್ರದಲ್ಲಿ ಇವತ್ತು ಇಂಟರ್ನೆಟ್ ಇಲ್ಲದೆ ಇದರಿಂದ ಇಡೀ ಆ ಕ್ಷೇತ್ರವು ಏನಾಗ್ತಿ ಇವತ್ತು ಸ್ಥಗಿತವಾಗ್ತಿತ್ತು, ಬಂದಾಗ್ತಿತ್ತಂತೆ ಅಂತ ಹೇಳ್ತಿದ್ದಾರೆ. ಯಾವ್ದಲ್ಲಿ? ಸಂಚಾರ ಮತ್ತು ಸೂಚನಾ, ಇನ್ಫಾರ್ಮೇಶನ್ ಮತ್ತೆ ಮಾಹಿತಿ ಕ್ಷೇತ್ರದಲ್ಲಿ, ಅಂದ್ರೆ ಮಾಹಿತಿಯನ್ನ, ಸೂಚನೆಯನ್ನ ಬೇರೆ ಕಡೆ ನಾವು ರವಾನಿಸತಕ್ಕಂತ ಕ್ಷೇತ್ರ ಏನಿದೆಯಲ್ಲ, ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟ್ ನಲ್ಲಿ ಇವತ್ತು ಇಂಟರ್ನೆಟ್ ಬಳಸದೇ ಇಲ್ಲದಿದ್ರೆ, ಇಂಟರ್ನೆಟ್ ಇಲ್ಲದೇ ಇದ್ದರೆ ಇವತ್ತು ಆ ಕ್ಷೇತ್ರ ಏನಿದೆ, ಆ ಕ್ಷೇತ್ರ ಇವತ್ತೇನಾಗ್ತಿತ್ತು, ಅದು ಬಂದಾಗ್ತಿತ್ತು ಅಥವಾ ಸ್ಥಗಿತ ಆಗ್ತಿತ್ತು ಅಥವಾ ನಿಂತೋಗ್ತಿತ್ತಂತೆ, ಇಂಟರ್ನೆಟ್ ಇಲ್ಲದೇ ಇದ್ರೆ. ಹಾಗಾಗಿ ಅದಿರೋದ್ರಿಂದ ಇವತ್ತು ಆ ಮಾಹಿತಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಏನಿದೆ ಅದು ಕೂಡ ಏನಾಗುತ್ತೆ ಇವತ್ತು ಕಾರ್ಯಗತವಾಗಿದೆ. ನೇಹಾ ಮತ್ತೆ ನೇಹಾ ಪ್ರಶ್ನೆ ಮಾಡ್ತಾರೆ ನೋಡಿ, ಸರ್ ಇಂಟರ್ನೆಟ್ ದ್ವಾರ ಅವು ಕೌನ್ಸಿ ಮದದ್ ಮಿಲ್ತಿ ಹೈ. ಮತ್ತೆ ಒಳ್ಳೆ ಪ್ರಶ್ನೆ ಕೇಳ್ತಿದ್ದಾರೆ ಯಾರು? ನೇಹಾ ಎಂಬ ವಿದ್ಯಾರ್ಥಿನಿ. इंटरनेट द्वारा और कौन सी मदद मिलती है और इंटरनेट के जो उपयोगिता क्या है, इंटरनेट का ಅನುಕೂಲತೆ ಏನು ಅಂತ ಕೇಳ್ತಿದ್ದಾರೆ ನೋಡಿ. ಇಂಟರ್ನೆಟ್ ಕ ಕೌನ್ ಸಿ ಮದದ್ ಅಂದ್ರೆ ಅದರಿಂದ ನಮ್ಗೆ ಏನ್ ಸಹಾಯ ಸಿಗುತ್ತೆ, ಏನ್ ಹೆಲ್ಪ್ ಆಗುತ್ತೆ, ಏನ್ ಅನುಕೂಲತೆ ಆಗುತ್ತೆ ಅಂತ ಕೇಳ್ತಾರೆ ನೋಡಿ. ಶಿಕ್ಷಕ ಹೇಳ್ತಾರೆ ನೋಡಿ, ಇಂಟರ್ನೆಟ್ ಇಂದ ಏನ್ ಲಾಭ ಇದೆ, ಇಂಟರ್ನೆಟ್ का जो लाभ क्या है, ಅದು ಉಪಯೋಗ ಏನು, ಲಾಭ ಏನು ಅನ್ನೋದನ್ನ ವಿವರಣೆ ಮಾಡಿಕೊಡ್ತಾ ಹೋಗ್ತಿದ್ದಾರೆ ನೋಡಿ ಮಕ್ಕಳೇ. सुनिए, इंटरनेट द्वारा घर बैठे बैठे खरीदारी कर सकते हैं. ಮಕ್ಕಳೇ, ಇಂಟರ್ನೆಟ್ ಮೂಲಕ ನಾವು ಮನೆಯಲ್ಲೇ ಕುಳಿತು ವ್ಯವಹರಿಸಬಹುದು, ಖರೀದಿ ಮಾಡಬಹುದು. ಹೌದಲ್ಲ ಮಕ್ಕಳೇ? ಇವತ್ತು ನೋಡಿ, ಇವತ್ತು ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಅಮೆಜಾನ್ ಬುಕ್ ಮಾಡ್ತಾರೆ.
ಅಮೆಜಾನ್ ಅಂತ ಒಂದು ಆಪ್ ನಲ್ಲಿ ಅದು ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ನೀವು ಖರೀದಿ ಮಾಡ್ತಾರೆ. ಹೌದಲ್ಲ, ನೀವು ಇಲ್ಲೇ ಹಳ್ಳಿಯಲ್ಲಿ ಕುತ್ಕೊಂಡ್ಬಿಟ್ಟು ನೀವು ಬುಕಿಂಗ್ ಮಾಡಿದಾಗ ಸೀದಾ ಮನೆಗೆ ಕೂಡ ತಂದು ಕೊಡುವಂತ ವ್ಯವಸ್ಥೆ ಇವತ್ತು ಇಂಟರ್ನೆಟ್ ಮುಖಾಂತರ ನಡೀತಾ ಇದೆ. ಅದಕ್ಕೆ ಹೇಳ್ತಿದ್ರೆ इंटरनेट द्वारा घर बैठे बैठे खरीदारी कर सकता है. जो अंडरलाइन कीजिए बच्चों, ಈ ಅಂತರ್ಜಾಲದ ಮೂಲಕ ಮನೆಯಲ್ಲೇ ಕುಳಿತು ಖರೀದಿ ಮಾಡಬಹುದು. एक पॉइंट और दूसरा देखिए और एक लाभ, कोई भी बिल भर सकते हैं. ಮನೆಯಲ್ಲೇ ಕುಳಿತುಬಿಟ್ಟು ಯಾವುದಾದರೂ ಬಿಲ್ ಅಂದ್ರೆ ರಸೀದಿಯನ್ನ ನೀವು ಪಾವತಿಸಬಹುದು. ನೋಡಿ, ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ನೀವು ಯಾವುದೇ ಬಿಲ್ ಆಗಿರ್ಬೋದು, ನೀವು ಅಂಗಡಿ ಬಿಲ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಅಥವಾ ನೀವು ಕೊಂಡಿರ್ತಕ್ಕಂಥ ರೇಷನ್ ಬಿಲ್ ಆಗಿರ್ಬೋದು, ಅವುಗಳನ್ನೆಲ್ಲ ಕೂಡ ನೀವು ಯಾವುದೇ ಬಿಲ್ ಆಗಿರ್ಬೋದು ಬರ್ಸಕ್ತೆ ಹೈ, ತುಂಬಬಹುದು ಅಥವಾ ಬೇಸಕ್ತೆ ಹೈ, ಕಳಿಸಬಹುದು. ನೋಡಿ, ಯಾವ್ದ್ರಿಂದ ಆನ್ಲೈನ್ ಮುಖಾಂತರ ಅಥವಾ ಇಂಟರ್ನೆಟ್ ಮುಖಾಂತರ. ಈಗೆಲ್ಲ ಆನ್ಲೈನ್ ಅಂತ ಕೂಡ ಅದಕ್ಕೆ ಹೆಸರನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಆನ್ಲೈನ್ ಅಂದ್ರೆ ಕೂಡ ಇದು ಬಹಳ ಈಜಿ ಆಗ್ತಾ ಆಗುತ್ತೆ. ಹೌದಲ್ಲ, ಇಂಟರ್ನೆಟ್ ಅಂದ್ರೆ ಆನ್ಲೈನ್ ಕೂಡ ಒಂದೇ. ಹೌದಲ್ಲ, ಆನ್ಲೈನ್ ಮುಖಾಂತರ ಇಷ್ಟೆಲ್ಲ ಇವತ್ತು ಕೆಲಸವನ್ನ ನಡೀತಾ ಇದೆ. इससे दुकान जाने और लाइन में घंटों खड़े रहने का समय बच सकता है. ಇದರಿಂದ ಏನಾಗುತ್ತೆ ಮಕ್ಕಳೇ, ದುಕಾನ್ ಜಾನೆ ಕೆ ಲಿಯೆ ಜರೂರತ್ ನಹೀ ಪಡ್ತಿ. ನೀವು ಅಂಗಡಿಗೆ ಹೋಗ್ಬಿಟ್ಟು ಗಂಟೆಗಟ್ಟಲೆ ಲೈನ್ ಹಚ್ಚುವಂತಹ ಸಮಸ್ಯೆ ನಿಮಗೆ ಬರುವುದಿಲ್ಲ ಅಂತ ಹೇಳ್ತಾರೆ. ದುಕಾನ್ ಜಾನೆ ಲೈನ್ ಮೇ ಗಂಟೋ ಕಡೆ ರಾನೇಕ ಸಮಯ ಬಸ್ ಆಗ್ತಾ. ಇವತ್ತು ಅಂಗಡಿಗೆ ಹೋಗ್ಬಿಟ್ಟು ಗಂಟೆಗಟ್ಟಲೆ ನಿಂತ್ಕೊಂಡು ಬಸ್ ಕಾದು ಮತ್ತೆ ಬಸ್ ಚಾರ್ಜ್ ವೇಸ್ಟ್ ಮಾಡ್ಕೊಂಡ್ಬಿಟ್ಟು ಅದೆಲ್ಲ ಕೂಡ ಇವತ್ತು ಏನಾಗುತ್ತೆ, ಬಚ್ ಸಕ್ತಾ ಹೈ. ಅದೆಲ್ಲ ಇವತ್ತು ಉಳಿತಾಯ ಆಗುತ್ತೆ, ಸಮಯ ಉಳಿತಾಯ ಆಗುತ್ತೆ, ದುಡ್ಡು ಉಳಿತಾಯ ಆಗುತ್ತೆ. ಹೌದಲ್ಲ, ಆರೋಗ್ಯದಲ್ಲಿ ಕೂಡ ನಮ್ಗೆ ಒಳ್ಳೇದಾಗುತ್ತೆ. ಇಷ್ಟೆಲ್ಲ ಅದರಿಂದ ಲಾಭ ಇದೆ. और इंटरनेट बैंकिंग द्वारा दुनिया की किसी भी जगह पर चाहे जितनी भी रकम भेजी जा सकता है. ಮತ್ತೆ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಕೂಡ ಮಾಡಿದ್ದಾರೆ. ಅದು ಕೂಡ ಇಂಟರ್ನೆಟ್ ಮುಖಾಂತರನೇ, ಆನ್ಲೈನ್ ಮುಖಾಂತರನೇ ಇವತ್ತು ಜಗತ್ತಿನ, ದುನಿಯಾ ಅಂದ್ರೆ ಜಗತ್ತು, ವಿಶ್ವದ ಕಿಸಿ ಬಿ ಜಾಗ ಪರ್, ಯಾವುದಾದ್ರೂ ಒಂದು ಸ್ಥಳಕ್ಕೆ ನಾವು ಜಿತನಿ ಬಿ, ಎಷ್ಟು ಬೇಕಾದ್ರೂ ಅಷ್ಟು ರಕಮ್ ಮತ್ಲಬ್ ರಕಮ್ ಅಂದ್ರೆ ಕ್ಯಾಶ್ ಅಂತ ಕರಿತೀವಿ. CAS ಕ್ಯಾಶ್ ಅಂದ್ರೆ ಹಣ, ದುಡ್ಡು. ನಾವು ದುಡ್ಡನ್ನ ಏನ್ ಮಾಡ್ತೀವಿ, ಬೇಜಿ ಜಾ ಸಕ್ತಾ ಹೈ, ಕಳಿಸಬಹುದು. ನೋಡಿ ಮಕ್ಕಳು, ಇವತ್ತು ನೀವು ಮುಂದೆ ಹೋದಾಗ ನೀವು ಡಿಗ್ರಿ, ಇಂಜಿನಿಯರ್, ಮೆಡಿಕಲ್ ಏನೋ ನೀವು ಓದ್ತಾ ಇದ್ದೀರಿ, ನೀವು ಬೇರೆ ರಾಜ್ಯಕ್ಕೆ ಹೋಗ್ತಿರ್ತೀರಿ. ಆ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿಗಳು ನಿಮ್ಗೆ ಬಂದ್ಬಿಟ್ಟು ಅಲ್ಲಿಗೆ ಹಣ ಕೊಡತಕ್ಕಂತ ಅವಶ್ಯಕತೆ ಇಲ್ಲ. ಈಗ ಮೊದಲ ಕಾಲ ಇತ್ತು, ಇನ್ನೆಲ್ಲ ಹೊರ ರಾಜ್ಯಕ್ಕೆ ಹೋದಂದ್ರೆ ಅದನ್ನ ಪತ್ರದ ಮುಖಾಂತರ, ಇನ್ನು ಎಮ್ಮೋ ಮುಖಾಂತರ ನಿಮ್ಗೆ ಅಲ್ಲಿಗೆ ತಲುಪಿಸುವಂತ ವ್ಯವಸ್ಥೆ ಇತ್ತು. ಅದು ಕೆಲವು ದಿನಗಳು ತೆಗೆದುಕೊಳ್ತಿದ್ವು. ಆದ್ರೆ ಈಗ ಆ ವ್ಯವಸ್ಥೆ ಇಲ್ಲ ಮಕ್ಕಳೇ. ಯಾವ್ದ್ರ ಸಹಾಯದಿಂದ, ಈ ಇಂಟರ್ನೆಟ್ ಸಹಾಯದಿಂದ ಅದೆಲ್ಲ ಬದಲಾವಣೆ ಆಗಿಬಿಟ್ಟು, ಕ್ರಾಂತಿ ಆಗಿಬಿಟ್ಟು ಇವತ್ತು ಕಿಸಿ ಬಿ ಜಗ, ಕಿಸಿ ಬಿ ದುನಿಯಾ ಮೇ, ಯಾವುದೇ ಜಗತ್ತಿಗೆ ಆಗಿರ್ಬೋದು, ಯಾವುದೇ ಸ್ಥಳ ಆಗಿರ್ಬೋದು, ಯಾವ್ದು ಊರಾಗಿರ್ಬೋದು, ಅಲ್ಲಿಗೆ ಜಿತಿನ್ ಬಿ ರಕಮ್, ಅಷ್ಟೇ ಹಣವನ್ನಾದ್ರೂ ಕೂಡ ನೀವು ಬ್ಯಾಂಕಿನಲ್ಲಿ ನೀವು ತುಂಬಿ ತಕ್ಷಣ ನಿಮ್ಮ ಅಕೌಂಟಿಗೆ ಅದು ಜಮಾ ಆಗುವಂತಹ ವ್ಯವಸ್ಥೆ ಇವತ್ತು ATM ಗಳಲ್ಲಿ ಕೂಡ ವ್ಯವಸ್ಥೆ ಇದೆ ಮಕ್ಕಳೇ. ಇಷ್ಟೆಲ್ಲ ಉಪಯೋಗ ಈ ಇಂಟರ್ನೆಟ್ ನಿಂದ ಇದೆ ಮಕ್ಕಳೇ. ಅರ್ಥವಾಯ್ತಾ? और इसके और एक विषय आपको मालूम है तो लिखे तो अच्छा होता है. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಏನಾದ್ರು ಮಾಹಿತಿಗಳು ಇದ್ರೂ ಕೂಡ, ಪ್ರತಿನಿತ್ಯದ ವಿಚಾರಗಳನ್ನು ಕೂಡ ನೀವು ಬರೆದ್ರೆ ಅದು ಒಳ್ಳೆಯದೇ. ಹೌದಲ್ಲ, ದಿನಕ್ಕೆ ಇದೇನೋ ಬದಲಾವಣೆ ಆಗುತ್ತೆ. ಅಜಯ್ ಅವ್ರು ಮತ್ತೆ शिक्षक और वीडियो कॉन्फ्रेंस द्वारा एक जगह बैठकर दुनिया के कई देशों के प्रतिनिधियों के साथ आदर्श दूरदर्शन के पर्दे पर चर्चा कर सकते हैं. एक ही कमरे में बैठकर विभिन्न देशों में रहने वाला लोगों के साथ विचार विनिमय कर सकते हैं. ನೋಡಿ ಮಕ್ಕಳೇ, ಇದನ್ನು ಕೂಡ ನೀವು ನೋಡಿದ್ರಿ. ಯಾವುದು ವಿಡಿಯೋ ಕಾನ್ಫರೆನ್ಸ್ ಅಂತ ಹೇಳ್ಬಿಟ್ಟು, ವಿಡಿಯೋ ಕಾನ್ಫರೆನ್ಸ್ ಅಂತ ನೀವು ಕೇಳಿರ್ತೀರಿ. ಈಗ ಇದಕ್ಕೆ ನಾವು ಕಾಲ್ಪನಿಕ ಸಭಾಗಾರ ಅಂತ ಕೂಡ ಇನ್ನೊಂದು ಹೆಸರು ಕರಿತೀವಿ. ಕಾಲ್ಪನಿಕ ಸಭಾಗಾರ, ಕಾಲ್ಪನಿಕ ಸಭಾಗಾರ ಅಂತ ಕೂಡ ಕರಿತೀವಿ. ಸಭಾಗಾರ ಅಂತ ಇನ್ನೊಂದು ಅರ್ಥದಲ್ಲಿ ನಾವು
ನೋಡಿ ಇತ್ತೀಚಿನ ದಿನಗಳಲ್ಲಿ ನೀವು ಲಾಕ್ಡೌನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಮುಖ್ಯಸ್ಥರು ಪ್ರಧಾನಮಂತ್ರಿಗಳು ಅವರು ಕೂಡ ಏನೋ ಎಲ್ಲಾ ಪ್ರಧಾನಗಳ ಅಥವಾ ಮುಖ್ಯಮಂತ್ರಿಗಳ ಸಭೆಯನ್ನ ಅವರು ಏನೋ ಮುಖಾಮುಖಿಯಾಗಿ ಇವತ್ತು ಅವರು ಏನೋ ಸಭೆಯನ್ನ ಆಯೋಜಿಸದೆ ಅವರು ಇವತ್ತೇನಿದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದು ಸಭೆ ಮುಖಾಂತರ ವಿಚಾರಗಳನ್ನ ಅವರು ಇವತ್ತು ವಿನಿಮಯ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಿದೆ. ಅದನ್ನ ಹೇಳ್ತಿದ್ದಾರೆ ನೋಡಿ, ಈ ವಿಚಾರ ವಿನಿಮಯ ದ್ವಾರ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ದ್ವಾರ ಏಕ್ ಜಗಹ बैठकर ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಕುತ್ಕೊಂಡ್ಬಿಟ್ಟು ದುನಿಯಾ ಕೆ ಕಯಿ ದೇಶೋ ಕೆ ಪ್ರತಿನಿಧಿಯೋ ಕೆ ಸಾಥ್ ಅಂದ್ರೆ ಅನೇಕ ದೇಶಗಳ ಪ್ರತಿನಿಧಿಯೊಂದಿಗೆ, ಅನೇಕ ದೇಶಗಳ ಮುಖಂಡರೊಂದಿಗೆ ಅಥವಾ ಪ್ರತಿನಿಧಿಗಳೊಂದಿಗೆ ಅಥವಾ ಮುಖ್ಯಮಂತ್ರಿಗಳೊಂದಿಗೆ 8-10 ದೂರದರ್ಶನ್ ಕೆ ಪರ್ದೆ ಪಾರ್ ನೋಡಿ 8 ರಿಂದ 10 ದೂರದರ್ಶನ ಪರದೆ ಮೇಲೆ ಅಂದ್ರೆ ಟಿವಿಗಳ ಪರದೆಯ ಮೇಲೆ ಚರ್ಚಾ ಕರ್ ಸಕ್ತೆ ಹೈ ಚರ್ಚೆಯನ್ನ ಮಾಡಲಾಗುತ್ತೆ. ಅವು ಏಕ್ ಹಿ ಕಮರೆ ಮೇ ಬೈಠ್ಕರ್ ಅಂದ್ರೆ ಒಂದೇ ಕೊಠಡಿ ಒಳಗೆ ಅಥವಾ ಒಂದು ಹಾಲ್ ಒಳಗೆ ಒಂದು ಕುತ್ಕೊಂಡ್ಬಿಟ್ಟು ವಿಭಿನ್ನ ದೇಶೋ ಮೇ ರಹನೆ ವಾಲೆ ಹಲವಾರು ದೇಶದಲ್ಲಿ ಇರ್ತಕ್ಕಂಥ ಜನರ ಲೋಗೋ ಕೆ ಸಾಥ್ ವಿಚಾರ ವಿನಿಮಯ ಕರ್ ಸಕ್ತಾ ಹೈ. ಏನ್ ಮಾಡ್ತಾ ಇದೀವಿ ಅಲ್ಲಿ ವಿಚಾರ ವಿನಿಮಯಗಳನ್ನು ನಾವು ಈ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಾವು ಪಡ್ಕೊಳ್ತಾ ಇದೀವಿ. इसके साथ वीडियो कॉन्फ्रेंस के साथ विचार विनिमय कर सकते हैं. समझे बच्चों, ವಿಡಿಯೋ ಕಾನ್ಫರೆನ್ಸ್ ಈಗ ನಡೀತಿರೋದೇ ಅದೇ ನೀವೆಲ್ಲ ನೋಡಿರ್ತೀವಿ ಟಿವಿಯಲ್ಲಿ. ಅದರೊಂದಿಗೆ ಇವತ್ತು ಈ ಇಂಟರ್ನೆಟ್ ಸಹಾಯದಿಂದ ಈ ಅಂತರ್ಜಾಲದ ಮುಖಾಂತರ ಈ ಒಂದು ಕೆಲಸವನ್ನು ಕೂಡ ಇವತ್ತು ನಿರ್ವಹಿಸ್ತಾ ಇದ್ದಾರೆ. ಸಮझे ಬಚ್ಚೋ, ಅರ್ಥವಾಯ್ತಾ? ಇದುವರೆಗೆ ಇಷ್ಟು ಪಾಠಗಳು ಇಂಟರ್ನೆಟ್ ಬಗ್ಗೆ ನಿಮಗೆ ಅಧ್ಯಯನಕ್ಕೋಸ್ಕರ ಇದೆ. ಇನ್ನು ಉಳಿದಿರ್ತಕ್ಕಂಥ ಪಾಠವನ್ನ ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ಹಾಗಾಗಿ ಇವತ್ತು ಈ ಪಾಠದಲ್ಲಿ ಆಗಿರ್ತಕ್ಕಂಥ ನೀವು ಕೆಲವು ಹೋಮ್ ವರ್ಕ್ ಅನ್ನ ನೀವು ಬರ್ಕೋಬೇಕು. ಗೃಹ ಪಾಠ ಮನೆಯಲ್ಲಿ ನೀವು ಇಷ್ಟು ಕ್ವಶನ್ ಗೆ ಆನ್ಸರ್ ಅನ್ನ ಮಾಡ್ಕೊಂಡು ಬನ್ನಿ. ಗೃಹ ಪಾಠ लिखिए, गृह पाठ होमवर्क कहते हैं या गृह पाठ कहते हैं. पहला प्रश्न लिखिए, इंटरनेट का मतलब क्या है? इंटरनेट का मतलब क्या है? इंटरनेट का अर्थ क्या है? या इंटरनेट का किसे कहते हैं? ಈ ರೀತಿ 3 ರೀತಿ ಕೂಡ ಕೇಳ್ತಕ್ಕಂತ ಚಾನ್ಸ್ ಉಂಟು. ಇಂಟರ್ನೆಟ್ का मतलब क्या है ಅನ್ನೂ ಕೂಡ ಒಂದೇ, इंटरनेट किससे कहते हैं ಅನ್ನೂ ಕೂಡ ಒಂದೇ, इंटरनेट का अर्थ क्या है ಅನ್ನೂ ಕೂಡ ಒಂದೇ. ಅಂದ್ರೆ इंटरनेट ಎಂದರೇನು लिखा है ना, इंटरनेट का मतलब क्या है. और दूसरा, संचार व सूचना क्षेत्र में इंटरनेट का क्या महत्व है? संचार व सूचना क्षेत्र में इंटरनेट का क्या महत्व है? और तीसरा प्रश्न, इंटरनेट क्रांति का असर किस पर पड़ा है? और एक प्रश्न, लिखिए, इंटरनेट व्यापार और बैंकिंग में, इंटरनेट व्यापार और बैंकिंग में क्या मदद मिलती है? क्या मदद मिलती है? व्यापार और बैंकिंग में इंटरनेट से क्या मदद मिलती है? देखिए, ಅಂದ್ರೆ ಪ್ರಶ್ನೆ, इंटरनेट का जो लाभ क्या है, इंटरनेट का जो लाभ क्या है, ऐसे प्रश्न आ गए तो ये उत्तर आप लिख सकते हैं. लिखा है ना? ಈ ಪ್ರಶ್ನೆಗಳನ್ನ ಇದುವರೆಗೆ ಮಾಡಿರ್ತಕ್ಕಂಥ ಈ ಪಾಠದಲ್ಲಿ ಸಂಪೂರ್ಣ ವಿಚಾರ ನೀವು ತಿಳ್ಕೊಂಡಿದ್ದೀರಿ. ಹಾಗಾಗಿ ಸಂಬಂಧಪಟ್ಟಂತೆ ಮನೆಗೆ ಇನ್ನೊಂದ್ಸರಿ ಓದಿ
ಓದ್ಬಿಟ್ಟು ಈ ಪ್ರಶ್ನೆಗಳಿಗೆ ಉತ್ತರವನ್ನ ನಾಳೆ ನೀವು ಬರ್ಕೊಂಡು ಬನ್ನಿ. ಮುಂದಿನ ಒಂದು ಪಾಠವನ್ನ ಮುಂದಿನ ತರಗತಿಯಲ್ಲಿ ನಾವು ಮಾಡೋಣ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ನಿಮಗೆ ಅರ್ಥವಾಗ್ಲಿ ಅಂದ್ರೆ ನೀವು ಮುಂದಿನ ತರಗತಿಯಲ್ಲಿ ಅದರ ಬಗ್ಗೆ ಕೇಳಿ ಅದರ ಬಗ್ಗೆ ನಾನು ಹೇಳಲು ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಪಡುತ್ತೇನೆ. ಅರ್ಥವಾಯ್ತಾ ಮಕ್ಕಳೇ? ವೆರಿ ಗುಡ್, ಥ್ಯಾಂಕ್ಸ್.